ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ FA1 ರೂಪನಾತ್ಮಕ ಪರೀಕ್ಷೆ 1ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ, ಇವಾಗ SS ಇದೆ. ಸೊ ನೆಕ್ಸ್ಟ್ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷ್ ಎಲ್ಲವುಗಳು ಕೂಡ ಹಿಂದಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಯಾರಿಗೆಲ್ಲ FA ಮತ್ತು SLBA ಪರೀಕ್ಷೆಗಳ PDF ಬೇಕನ್ನೋರು 9964050759ಗೆ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ಗಳನ್ನು ಮಾಡಿ ಅವುಗಳನ್ನು PDF ಬೈ ಮಾಡ್ಬೋದು. ಓಕೆ, ಸೊ ನೋಡೋಣ ಪ್ರಶ್ನೆ ಪತ್ರಿಕೆ. ಸೊ ಜೂನ್ದಲ್ಲಿ 10% ಮುಗಿಬೇಕು, ಜುಲೈದಲ್ಲಿ 15, ಒಟ್ಟು 25% ಸಿಲೆಬಸ್ ಕಂಪ್ಲೀಟ್ ಆಗಬೇಕು. ಇಟ್ ಮೀನ್ಸ್ ಒಟ್ಟು ಎಷ್ಟು ಪಾಠ ಆಗಬೇಕು? SS ಪಾರ್ಟ್ 1ನಲ್ಲಿ 7 ಪಾಠ ಮುಗಿಸ್ಬೇಕು. ಓಕೆನಾ? ವೇಟೇಜ್ ನೋಡ್ಕೊಂಡು ಬನ್ನಿ. ಜಗತ್ತಿನ ಪ್ರಮುಖ ಘಟನೆಗಳು 3 ಅಂಕ 1 ಪ್ರಶ್ನೆ, ಮಧ್ಯಯುಗದ ಯುರೋಪ್ 2 ಅಂಕ 1 ಪ್ರಶ್ನೆ, ಭಾರತಕ್ಕೆ ಐರೋಪ್ಯರ ಆಗಮನ 2 ಅಂಕ 2 ಪ್ರಶ್ನೆ, 18ನೇ ಶತಮಾನದ ಭಾರತ 2 ಅಂಕ 1 ಪ್ರಶ್ನೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ 2 ಅಂಕ 2 ಪ್ರಶ್ನೆ, ಕೇಂದ್ರ ಸರ್ಕಾರ 2 ಅಂಕ 1 ಪ್ರಶ್ನೆ, ಭಾರತದ ಪ್ರಾಕೃತಿಕ ವಿಭಾಗಗಳು 2 ಅಂಕ 2 ಪ್ರಶ್ನೆ. ಒಟ್ಟು 15 ಅಂಕ 10 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆಯನ್ನು ಮಾಡಿರೋದು. ಉದ್ದಿಷ್ಟದಲ್ಲಿ ಜ್ಞಾನಕ್ಕೆ 6, ತಿಳುವಳಿಕೆಗೆ 7, ಅನ್ವಯಕ್ಕೆ 2, ಒಟ್ಟು 15. ಪ್ರಶ್ನೆ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠಕ್ಕೆ 6 ಅಂಕ, ಕಿರು ಉತ್ತರಕ್ಕೆ 6 ಅಂಕ, ದೀರ್ಘ ಉತ್ತರಕ್ಕೆ 3 ಅಂಕ, ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟಕ್ಕೆ ಸರಳ 6 ಅಂಕ, ಸಾಧಾರಣ 6 ಅಂಕ, ಕಠಿಣ 3 ಅಂಕ, ಒಟ್ಟು 15 ಅಂಕ. ಪಾಠಗಳ ವಿಧಗಳನ್ನು ನೋಡೋದಾದರೆ ಇತಿಹಾಸದಿಂದ 5 ಪ್ರಶ್ನೆ 9 ಅಂಕ, ಪೌರ್ನೀತಿಯಿಂದ 3 ಪ್ರಶ್ನೆ 4 ಅಂಕ, ಭೂಗೋಳ ವಿಜ್ಞಾನದಿಂದ 2 ಪ್ರಶ್ನೆ 2 ಅಂಕ. ಒಟ್ಟು 10 ಪ್ರಶ್ನೆಗಳನ್ನು 15 ಅಂಕಗಳಿಗಾಗಿ ಬಳಕೆಯನ್ನು ಮಾಡಿರೋದು. ಪಾಠದ ಸಂಕ್ಷಿಪ್ತವಾಗಿರ್ತಕ್ಕಂಥ ಅಂಕ ಹಂಚಿಕೆ ಹೀಗಿದೆ. ಜಗತ್ತಿನ ಪ್ರಮುಖ ಘಟನೆಗಳು ಅಂತಕ್ಕಂಥ ಪಾಠದಿಂದ 1 ಪ್ರಶ್ನೆ 3 ಅಂಕಕ್ಕೆ, ಒಂದೇ ಒಂದು ಪ್ರಶ್ನೆ 3 ಅಂಕ. ಮಧ್ಯಯುಗದ ಯುರೋಪ್ಗೆ 2 ಅಂಕದ 1 ಪ್ರಶ್ನೆ, 1 ಪ್ರಶ್ನೆ 2 ಅಂಕ. ಭಾರತಕ್ಕೆ ಐರೋಪ್ಯರ ಆಗಮನ 1 ಅಂಕದ 2 ಪ್ರಶ್ನೆ, 2 ಪ್ರಶ್ನೆ 2 ಅಂಕ. 18ನೇ ಶತಮಾನದ ಭಾರತ 2 ಅಂಕದ 1 ಪ್ರಶ್ನೆ, 1 ಪ್ರಶ್ನೆ 2 ಅಂಕ. ಓಕೆನಾ? ಇನ್ನು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ 1 ಅಂಕದ 2 ಪ್ರಶ್ನೆ, 2 ಪ್ರಶ್ನೆ 2 ಅಂಕ. ಕೇಂದ್ರ ಸರ್ಕಾರ 2 ಅಂಕದ 1 ಪ್ರಶ್ನೆ, 1 ಪ್ರಶ್ನೆ 2 ಅಂಕ. ಭಾರತದ ಪ್ರಾಕೃತಿಕ ವಿಭಾಗಗಳು 1 ಅಂಕದ 2 ಪ್ರಶ್ನೆ, 2 ಪ್ರಶ್ನೆ 2 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳನ್ನು 15 ಅಂಕಗಳಿಗಾಗಿ ಬಳಕೆಯನ್ನು ಮಾಡಿರೋದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ನಿಮಗೆ ಕೀ ಉತ್ತರಗಳನ್ನೇ ತೋರಿಸ್ತೀನಿ. ಎಸ್, ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026, ಮಾದರಿ ಉತ್ತರಗಳು ತರಗತಿ 7, ವಿಷಯ ಸಮಾಜ ವಿಜ್ಞಾನ, ಅಂಕ 15, ಸಮಯ 40 ನಿಮಿಷ. ಫಸ್ಟ್ ಮೀನ್ಸ್ ಇತ್ತು. ಕೊಟ್ಟಿರುವ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀಬೇಕು. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರಲ್ಲಿ ಕೊನೆಯವರು ಅಂತ ಕೇಳಿದ್ದಾರೆ. ಸೊ ಕೊನೆಯವರು A ಬ್ರಿಟಿಷರು, B ಡಚ್ಚರು, C ಪೋರ್ಚುಗೀಸರು, D ಫ್ರೆಂಚರು. ಸರಿಯಾದ ಉತ್ತರ ಆಪ್ಷನ್ D ಫ್ರೆಂಚರು ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸರ್ಕಾರದ ಮೊದಲನೆಯ ಅಂಗ A ಕಾರ್ಯಾಂಗ, B ಶಾಸಕಾಂಗ, C ಮಾಧ್ಯಮ, D ನ್ಯಾಯಾಂಗ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B ಶಾಸಕಾಂಗ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬತಕ್ಕಂಥ 2 ಪ್ರಶ್ನೆ ಕೇಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಎಸ್, ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಡ್ಯಾಶ್. ಸರಿಯಾದ ಉತ್ತರ ನವಮಂಗಳೂರು ಅಂತ ಬರಿಬೇಕು. 4ನೇ ಪ್ರಶ್ನೆ, ವಾಸ್ಕೋಡಿಗಾಮನು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದ ವರ್ಷ ಮತ್ತು ದಿನಾಂಕ. ಸರಿಯಾದ ಉತ್ತರ 1498 ಮೇ 17 ಅಂತ ಬರಿಬೇಕು. ಇನ್ನು ಕೆಳಗಿನ ಪ್ರಶ್ನೆಗಳನ್ನು ಒಂದು ಪದ, ಒಂದು ವಾಕ್ಯ ಅಥವಾ ಅಂಶದಲ್ಲಿ ಬರಿಬೇಕು. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ ಇತ್ತು, ರಾಷ್ಟ್ರಪತಿ ಭವನ ಎಲ್ಲಿದೆ? ಸರಿಯಾದ ಉತ್ತರ ರಾಷ್ಟ್ರಪತಿ ಭವನ ಇರೋದು ನವದೆಹಲಿಯಲ್ಲಿ. ಪ್ರಶ್ನೆ 6 ನೋಡೋಣ. ಕರ್ನಾಟಕದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಮುಳ್ಳಯ್ಯನಗಿರಿ. ಸೊ ಕರ್ನಾಟಕದ ಮುಳ್ಳಯ್ಯನಗಿರಿಯಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂಥ ಪ್ರದೇಶ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 2 ಅಂಕದ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು
6 ಅಂಕಗಳನ್ನು ಈ ವಿಭಾಗದಿಂದ ಪಡಿತೀರಿ. ಪ್ರಶ್ನೆ 7, ಯುರೋಪಿನಲ್ಲಿ ಬೇಡಿಕೆಯಾದ ಭಾರತದ ವಸ್ತುಗಳು ಯಾವುವು? ಇಲ್ಲಿ ಕೇಸರಿ, ಸಾಗವಾನಿ, ಹತ್ತಿ ಬಟ್ಟೆ, ಹುಣಸೆ ಹಣ್ಣು, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಶ್ರೀಗಂಧ, ಕಸ್ತೂರಿ, ಏಲಕ್ಕಿ, ವಜ್ರ ಮತ್ತು ಜಾಯಪತ್ರೆ ಇವೆಲ್ಲ ವಸ್ತುಗಳಿಗೆ ಯುರೋಪ್ನಲ್ಲಿ ಅಪಾರವಾಗಿರ್ತಕ್ಕಂಥ ಬೇಡಿಕೆ ಇತ್ತು ಅಂತ ಬರಿಬೇಕು. ಪ್ರಶ್ನೆ 8, ಭಾರತದಲ್ಲಿ ಮರಾಠರ ಪೇಶ್ವೆ 1ನೇ ಬಾಜಿರಾವ್ನ ಸಾಧನೆಗಳನ್ನು ಬರೀರಿ. ಇಲ್ಲಿ ಬಾಜಿರಾವ್ ಬಲಿಷ್ಠ ರಾಜತಂತ್ರ ಮತ್ತು ನಿಪುಣನಾಗಿದ್ದ, ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯ ಕಟ್ಟುವ ಯೋಜನೆಯನ್ನು ಹೊಂದಿದ್ದ, ಹೈದರಾಬಾದ್, ಮಾಳ್ವ, ಗುಜರಾತ್ ಮತ್ತು ಬುಂದೇಲಖಂಡವನ್ನು ವಶಪಡಿಸಿಕೊಂಡಿದ್ದ, ದಿಲ್ಲಿ ಮೇಲೆ ಸೇನೆ ಸಮೇತ ಆಕ್ರಮಣವನ್ನು ಮಾಡಿದ, 2ನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾಗಿದ್ದ ಅಂತಕ್ಕಂಥ ಅಂಶಗಳನ್ನು ಬರಿಬೇಕು. 2 ಅಂಕ ಅಂದರೆ ಮಿನಿಮಮ್ ಒಂದು 4ರಿಂದ 5 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಮುಂದಿನ ಪ್ರಶ್ನೆ, ಲೋಕಸಭೆ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಲೋಕಸಭೆ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಕ್ಕೆ ಬಂದಾಗ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನವನ್ನು ಮಾಡ್ತಾರೆ, ಸದನದಲ್ಲಿ ಶಿಸ್ತು, ಶಾಂತಿ ಮತ್ತು ಸಂಯಮವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ, ಸರಿಯಾದ ನಿರ್ಣಯವನ್ನು ಕೈಗೊಳ್ತಕ್ಕಂಥ ಕೆಲಸ ಎಲ್ಲ ಈ ಲೋಕಸಭೆಯ ಅಧ್ಯಕ್ಷರು ಅವರನ್ನೇ ಏನಂತ ಕರೀತಾರಪ್ಪ ಅಂದರೆ ಸ್ಪೀಕರ್ ಅಂತ ಕರೀತಾರಲ್ಲ, ಸೊ ಸ್ಪೀಕರ್ ಅವರು ಮಾಡ್ತಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಲಾಸ್ಟ್ ಇತ್ತು, ಆಧುನಿಕ ಜಗತ್ತಿಗೆ ಅರಬ್ಬರು ನೀಡಿದ ಕೊಡುಗೆಗಳನ್ನು ಬರೀಬೇಕು. 5ರಿಂದ 6 ವಾಕ್ಯಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ ಇತ್ತು. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಮತ್ತು ನಿಮ್ಮ ಎಕ್ಸಾಮ್ನ LBLದಲ್ಲಿನೂ ಕೂಡ ಕೊಟ್ಟಿದ್ದರು. ಅರಬ್ಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತವನ್ನು ಮಾಡ್ತಾರೆ. ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರ ಆಗಿತ್ತು. ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದರು. ಅರೇಬಿಯನ್ ನೈಟ್ಸ್, ಉಮರ್ ಖಯಾಮ್ನ ರುಬಾಯತ್ ಮತ್ತು ಫರ್ದೂಸಿಯ ಶಾನಾಮಾ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು. ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ, ಖಗೋಳಶಾಸ್ತ್ರಗಳಿಗೆ ಮಹತ್ವದವನ್ನು ಕೊಡುಗೆ ಕೊಟ್ಟಿದ್ದರು. ಭಾರತೀಯರಿಂದ ಶೂನ್ಯವೂ ಸೇರಿದಂತೆ ಅಂಕೆಗಳ ಬಳಕೆ ಅರಿತುಕೊಂಡಿದ್ದರು. ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅರಬ್ಬರು ಮಾಡ್ತಾರೆ. ಅರಬ್ಬರು ಭವ್ಯವಾದ ಅರಮನೆ, ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳ ನಿರ್ಮಾಣವನ್ನು ಮಾಡ್ತಾರೆ. ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರೂಸಲಂ ಮುಂತಾದ ಕೊಡುಗೆಗಳಾಗಿದ್ದಾವೆ. ಅನೇಕ ಮಸೀದಿಗಳನ್ನು ಸಹಿತ ಕಟ್ಟಿದ್ದಾರೆ. ಯುನಾನಿ ಅಂತಕ್ಕಂಥ ವೈದ್ಯ ಪದ್ಧತಿಯನ್ನು ಪರಿಚಯ ಮಾಡ್ತಾರೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಬೇಕು. ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ವಿಡಿಯೋದಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನೇ ನಾನು ಏನು ಮಾಡಿದ್ದೀನಿ ನಿಮಗೆ ಶೇರ್ ಮಾಡಿದ್ದೀನಿ. ತುಂಬ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಪ್ರತಿಯೊಬ್ಬರು ಕೂಡ ತಾವೇನು ಮಾಡಬೇಕಪ್ಪ ಅಂತಂದರೆ ಆ ವಿಡಿಯೋಗಳನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.